ಕಳ್ಸಿದ್ದೆ. ಯಾರ ಜೊತೆ ಏನ್ ಕಾಂಟ್ಯಾಕ್ಟ್ ಇಟ್ಕೊಂಡು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. 521 ಕಾಂಟ್ಯಾಕ್ಟ್ಸ್ ಇದೆ. ಗೊತ್ತಾಗಿಲ್ಲ ಅವ್ರಿಗೆ. ಈಗ ಅವರಿಗೆ ಈಗ ಅರ್ಜೆಂಟ್ ಆಗ್ಬಿಟ್ಟೈತೆ, ಹೋಗಿ ಬರ್ಲಿ. ಓದಾಗ ಹಾಕೋಬೇಕು. ದೇವಸ್ಥಾನಕ್ಕೆ ಹೋದ್ರೆ ಹಂಗೆಲ್ಲ ಓದಾಗ ಹಾಕೊಳ್ರಿ. ಹಂಗೆ ಹೋಗ್ತೀವಿ, ಮನೆಗ್ ಬರಲ್ಲ. ಬಾಯ್, ಟಾಟಾ ಮಾಡ್ತಾವ್ರೆ. ನನ್ ವಿಡಿಯೋ ಮಾಡಬೇಡ, ನನ್ ಕತೆ ಕಟ್ಕೊಂಡ್ರೆ ನಿಂಗೆ ಆಗಲ್ಲ. ವಾರಂಟಿ ಮಾಡಿಸ್ಕೊಳ್ತೀಯ? ಎಷ್ಟು ಮಟ್ಟಕ್ಕೆ ಕೇಳ್ಕೊಂಡು ಗೊತ್ತಿಲ್ಲ ಈಗ. ಗೈಸ್, ನನಗೆ ಅಕ್ಕಿ ರೊಟ್ಟಿ, ಇವರು ರವೆ ದೋಸೆ ತಗೊಂಡು. ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಚೆನ್ನಾಗಿ ಬರ್ತಿದ್ದೀನಾ? ಹೇಗಿದ್ದೀರಾ ಎಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹತ್ರ ಬರ್ಬೇಡ್ವೋ. ಸೊ ನಮ್ಮ ಕ್ಯಾಮ್ರಾಮನ್ ಹೇಳಿದ ಮಾತು ಕೇಳಲ್ಲ ಗೈಸ್. ಅವ್ರಿಗೆ ಹೆಂಗ್ ಬೇಕು ಹಂಗೆ ಮಾಡ್ತಾರೆ. ಸಂಬಳ ಕಟ್ ಮಾಡ್ತೀನಿ. ಓಕೆ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಹಸ್ಬೆಂಡು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಸ್ವಲ್ಪ ಕೆಲಸ ಇತ್ತು. ಹಂಗೆ ನಮ್ಮ ಅತ್ತೆ ಮಾವನು ನೋಡಿಕೊಂಡು ಒಂದೆರಡು ಮನೆಗೆ ಐಟಮ್ ತೊಗೊಂಡಿದ್ದೆ, ಹಂಗೆ ಕೊಟ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ಅವ್ರಿಗೆ ಹೇಳಿಲ್ಲ ನಾವು ಬರ್ತಾ ಇದ್ದೀವಿ ಅಂತ. ನಾನು ಅಂದ್ಕೊಂಡೆ ಬೇಳೆ ಸಾರು ಮಾಡಕ್ಕೆ ಕೇಳೋಣ, ಬರ್ತಾ ತೊಗೊಬರೋಣ ಅಂತ. ಸೊ ನಮ್ಮ ಹಸ್ಬೆಂಡ್ ಬೇಡ, ನಾವು ಮನೆಗೆ ಬರೋಕ್ಕೆ ಕತ್ಲಾಗುತ್ತೆ, ಬೇಡ ಅಂದರು. ಬೇಕಾ ನಿಂಗೆ? ಅವ್ರ ಅಜ್ಜಿ ಮಾಡೋ ಬೇಳೆ ಸಾರು ಇಷ್ಟ ಅವಳಿಗೆ, ಅದಕ್ಕೆ ಬೇಕಾ? ಸರಿ, ನೋಡೋಣ, ಆದರೆ ಟ್ರೈ ಮಾಡ್ತೀವಿ ತಗೊಬರೋಕ್ಕೆ. ಸೊ ಈಗ ಏನ್ ಅಂಗಡಿ ಅಲ್ಲಿದ್ರೆ ನಾವು ಬರೋ ಅಷ್ಟೊತ್ತಿಗೆ ಇದ್ರೆ ತಗೊಬರ್ತೀವಿ. ಅವ್ರು ಹಾಕದೆ 5 ಗಂಟೆ ಮೇಲೆ. ಅಲ್ಲಿ ಸ್ವೀಟು ಅವಳಿಗೆ, ಅಲ್ಲಿ ಹೋದ್ರೆ ಅಲ್ಲಿ ಒಂದ್ ಕಡೆ ಸ್ವೀಟ್ ಮಾರ್ತಾರೆ, ಅಲ್ಲಿ ತಗೋಬಾ ಅಂತ ಹೇಳ್ತಾವಳೆ. ನಮ್ಮ ಹಸ್ಬೆಂಡ್ ಅಲ್ಲಿ ಕೊಡಿಸ್ತಾರೆ ಯಾವಾಗ ಹೋದ್ರು, ಅದಕ್ಕೆ. ಸೊ ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇದ್ದೀವಿ, ಜಾಲಿಯಾಗಿ. ಇವಳು ಬರ್ತಾ ಇಲ್ಲ. ಸೊ ಹೇಗಿರುತ್ತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಹೀಗೆ ಸಪೋರ್ಟ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಬನ್ನಿ ಹೋಗೋಣ. ಈಗ ಒಂದ್ ಸ್ವಲ್ಪ ಐಟಮ್ ತಗೊಂಡೋಗೋದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಸೊ ತಗೊಂಡೋಗ್ಬೇಕು. ಸೆಲ್ಫಿ ಸ್ಟಿಕ್ಕು ಅಲ್ಲಿ ಕಾರಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ಬೇಕಾದ್ರೆ ಕೈ ನೋವು ಬರುತ್ತೆ, ಅದಕ್ಕೆ ಸೆಲ್ಫಿ ಸ್ಟಿಕ್ ತಗೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ ಗೈಸ್. ಈಗ ಹೊರಟಿದೀವಿ. ಇವತ್ತು ಸೆಲ್ಫಿ ಸ್ಟಿಕ್ ಹಿಡ್ದಿದ್ದೀನಿ. ಇಷ್ಟು ದಿನಕ್ಕೆ ಎಷ್ಟು ದಿನ ಆಗಿರ್ಬೋದು ಕೊಡ್ಸಿ ನೀನು? ಎಷ್ಟೊಂದು ದಿನ ಆಗೋಯ್ತು. AC ಹಾಕುತ್ತೀನಿ, ಯಾಕೆ ಆಗ್ತೈತೆ? ಹೆಂಗ್ ಹೋಗ್ತೀಯಾ ಈ ಕಡೆಗೆ ಬಂದೆ? ಹೆಂಗೆ ಅಂದ್ರೆ ಇಲ್ಲಿ ಈಗ 2 ಕಾರಿನ ಮಧ್ಯ ಹಿಂಗೆ ಉಸುಕೊಂಡು ಹಿಂಗ ಹೋಗಿ ಹಿಂಗೆ ಲೆಫ್ಟ್ ತಗೋತೀನಿ. ಹಿಂಗೆ ಅವನ ಹೆಡ್ ಮಗ ನಿಂತಿದ್ದ ಅಂದ್ರೆ ಫ್ರೀ ಲೆಫ್ಟ್ ಇದ್ರು. ಸೊ ಈಗ ಮೈಸೂರ್ಗೆ ಹೊರಟಿದೀವಿ. AC ಹಾಕಪ್ಪ. AC ರಾಣಿ ಆಗ್ಬಿಟ್ಟಿದ್ಯಾ ನೀನು ಇವಾಗ? ಮಳೆ ಬರ್ತಾ ಇದೆ. ಕ್ಲೈಮೇಟ್ ಹೆಂಗಿದೆ ಒಳ್ಳೆ. ಈ ಕಡೆ ಮಲೆನಾಡ್ ಸೈಡ್ ಹೋದ್ರೆ ಇರುತ್ತಲ್ಲ, ಆತರ ಇದೆ ಇವತ್ತು ಬೆಂಗಳೂರು. ಸೊ ಇನ್ನು ಮಳೆ ಬಂತು, ತಿಂಡಿನೂ ಆಗಿಲ್ಲ ನಮ್ದು. ಒಟ್ಟಿಗೆ ಊಟ ಮಾಡ್ಕೊಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಅಲ್ಲೇ ಮದ್ದೂರು ಟಿಫನೀಸ್ ಎಲ್ಲ ಒಂದ್ ಕಡೆ ನಿಲ್ಸಿ ತಿನ್ಕೊಂಡು ಹೋಗ್ತೀವಿ. ಇವತ್ತು ಏನೇನ್ ಕೆಲಸ ಇದೆ ಚಿನ್ನೆ ಮೈಸೂರಲ್ಲಿ? ವಾಚು ಅವ್ರಿಗೆ ಅದೆಲ್ಲ ಸೆಟ್ಲ್ಮೆಂಟ್ ಮಾಡ್ಕೊಳ್ಬೇಕು. ಆಮೇಲೆ ಅಷ್ಟೇ, ಇನ್ನೇನು? ಅಷ್ಟೇ ಗೈಸ್, ಅಷ್ಟೇ. ಅದಕ್ಕೆ ಮೇನ್ ಹೋಯ್ತಾ ಇರೋದು. ಹಂಗೆ ನಮ್ಮ ಅತ್ತೆ ಮಾವ ಮನೆಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಸಾಂಬಾರ್ ಮಾಡಕ್ ಹೇಳೋಣ, ನಿನ್ ಮಗಳು ತಗೋಬಾ ಅಂತವಳೆ. ಮಾಡಿಸ್ಕೊಂಡು ತಗೊಂಬಾ ಅಂತ. ಸೊ ಈಗ ಹೊರಟಿದೀವಿ. ಬನ್ನಿ, ಅಲ್ಲಿ ಊಟಕ್ಕೆ ನಿಲ್ಲಿಸ್ದಾಗ ಸಿಗ್ತೀನಿ. ನೀನ್ ಸಾಂಬಾರ್ ತಿಂದು ಅವಳಿಗೂ ಬೇಜಾರಾಗೈತೆ. ಬಾಯ್ ಬಡ್ಕೊಂಡೆ ನನ್ ಮಾತು ಕೇಳಿದ್ಯಾ? ಮುಚ್ಚು ಸಾಕು. ಅದಕ್ಕೆ ಏನ್ ಆಡ್ತಾರೆ ಅಂದ್ರೆ ಅಪ್ಪ ಮಗಳು ಇಬ್ರು ಓವರ್ ಆಕ್ಟಿಂಗ್ ಗೈಸ್ ಇಬ್ರುದು. ನನ್ಗೆ ಯಾಕೆ ಹಿಂಗಲ್ಲ ಆಡ್ತಾ ಇತ್ತದು. ನಾನೇನ್ ಮಾಡ್ಲಿ? ಸ್ಟಿಕ್ ಹಿಡ್ಕೊಳಕ್ಕೂ ಬರಲ್ಲ ನಿನ್ಗೆ. ಹಿಂಗ್ ಹಿಡಿಬೇಕಷ್ಟೇ, ಇಲ್ಲ ಅಂದ್ರೆ ಏನ್ ಮಾಡ್ತೀಯ ನೋಡು. ಏನ್ ಮಾಡೋದು? ಒಬ್ರು ಕ್ಯಾಮ್ರಾಮನ್ ಇದ್ ಮಾಡು, ಹೈಡ್ ಮಾಡು. ಏನ ಏನ್ ಮಾಡ್ ಹೈಯರ್ ಮಾಡು.
ಹೈಡ್ ಮಾಡು. ಐಯರ್ ಮಾಡು. ಇಂಗ್ಲಿಷ್ ಬರಲ್ಲಪ್ಪ, ಹೇಳ್ಕೊಡ್ಬೇಕು. ಹೈಡ್ ಮಾಡು ಅಂದ್ರೆ ಮುಚ್ಚಿಡು ಅಂತ ತಾನೇ ಅದು. ಹೈಯರ್ ಮಾಡು ಅಂದ್ರೆ ತಗೋ ಅಂತ. ಓಕೆ. ಮಳೆ ಸೋನೆ ಬರ್ತೈತೆ. ಇವಾಗ ಎಷ್ಟು 11:48 ಮನೆ ಬಿಟ್ಟಿದೀವಿ. ನೋಡೋಣ ಎಷ್ಟೊತ್ತಿಗೆ ಹೋಗಿ ತಲುಪ್ತೀವಿ ಮೈಸೂರ್ ಅಂತ. ಗೈಸ್ ನೋಡಿ, ಮೈಸೂರ್ ಹೈವೇ ಫುಲ್ ಖಾಲಿ ಇದೆ, ಅಷ್ಟೊಂದು ಗಾಡಿಗಳಿಲ್ಲ ಅಲ್ಲ ಚಿನ್ನಿ? ನೆನ್ನೆನೆ ಹೋಗಿ ಶುಕ್ರವಾರ ನೈಟ್ ಹೊಡಾಗಿರ್ತಾರಲ್ಲ ಹೋಗಿರೋರೆಲ್ಲ. ಅಷ್ಟೊಂದು ಇಲ್ಲ ಈ ತರ. ಇನ್ನೊಂದೇನ್ ಗೊತ್ತಾ ಗೈಸ್, ಇಲ್ಲಿ 100 ಸ್ಪೀಡ್ ಅಲ್ಲಿ ಇರೋರು, ಇಲ್ಲಿ 80 ಸ್ಪೀಡ್ ಅಲ್ಲಿ ಇರೋರು, ಆ ಕಡೆ ಸ್ಲೋ ಇರೋರು ಹೋಗ್ಬೇಕು. ಆದ್ರೆ ಇಲ್ಲೆಲ್ಲ ಉಲ್ಟಾ, ಇಲ್ಲಿ 40 ಸ್ಪೀಡ್ ಅಲ್ಲಿ ಇರೋರೆಲ್ಲ ಇಲ್ಲಿ ಇರ್ತಾರೆ, 100 ಸ್ಪೀಡ್ ಅಲ್ಲಿ ಇರೋರೆಲ್ಲ ಆ ಕಡೆ ಇರ್ತಾರೆ. ಅದೇನ್ ಗೊತ್ತಿದ್ದು ಡ್ರೈವಿಂಗ್ ಮಾಡ್ತಾರೋ ಗೊತ್ತಿಲ್ದಿರ ಡ್ರೈವಿಂಗ್ ಮಾಡ್ತಾರ ಅದು ಅರ್ಥನೇ ಆಗಲ್ಲ ಇಲ್ಲಿ. ಹಂಗಾಗಿ ಆಕ್ಸಿಡೆಂಟ್ ಗಳಾಗೋದು ಜಾಸ್ತಿ. ರೂಲ್ಸ್ ಫಾಲೋ ಮಾಡಲ್ಲ ಯಾರು ನೆಟ್ಗೆ. ಸೊ ಈಗ ಅಂದ ವೇಲ್ ಇದೀವಿ, ಇನ್ನೂ ಬಿಟ್ಟಿದೀವಿ ಅಷ್ಟೇ. ಏನೋ ಬಂತು, ಏನಿದು ಏನೋ ಬಂತು ಏನು ಮೆಸೇಜ್ ನೋಡು, ಓಪನ್ ಮಾಡಿ. ಬಂದಿದೆ, ಡಿಲೀಟ್ ಆಯ್ತು. ಹೌದು ನಿಜವಾಗೂ ಆಟೋ ಡಿಲೀಟ್ ಕೊಟ್ಟಿದ್ದೀನಿ. ನಿನ್ ಮಕ ನೋಡಿದ ತಕ್ಷಣ ಡಿಲೀಟ್ ಆಗ್ಬಿಡ್ಬೇಕದು, ಆತರ ಆಪ್ಷನ್ ಮಾಡಿದೀನಿ. ಏನ್ ನಡೆಸ್ತಾ ಇದೀಯಾ ನಂಗೆ ಗೊತ್ತಿಲ್ಲ. ಹೊಸದು ಆಪ್ಷನ್ ಬಂದಿದೆ ಐಫೋನ್ ಅಲ್ಲಿ. ಗೊತ್ತಿಲ್ದಿರ ಏನ್ ನಡೆಸ್ತಿದ್ಯಾ? ಹೇಳ್ತೀನಿ ಏನಾದ್ರು ನಡೆಸ್ತಾ ಇದೀನಿ ಇವಾಗ. ಈಗ ಅವಳು ಮೆಸೇಜ್ ಕಳಿಸ್ತಾಳಲ್ಲ, ನೀನ್ ಅನ್ಕೊಂಡಿದ್ದ ನಿನ್ ಮನ್ಸಲ್ಲಿ. ನಾನೇನ್ ಮನ್ಸಲ್ಲಿ ಅನ್ಕೊಂಡಿಲ್ಲ, ಅಲ್ಲಿ ನೋಡ್ದೆ ನಾನು. ಅದೇ ಅವಳ ಮೆಸೇಜ್ ಕಳ್ಸಿದ್ರೆ ನೀನು ಐಫೋನ್ ಲಾಕ್ ಓಪನ್ ಮಾಡ್ತೀಯಲ್ಲ, ಲಾಕ್ ಓಪನ್ ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು. ನಿನ್ ಫೇಸ್ ರೆಕಗ್ನಿಷನ್ ಇಟ್ಟಿದ್ದೀನಿ, ನಿನ್ ಫೇಸ್ ನೋಡಿದ ತಕ್ಷಣ ವಾಟ್ಸ್ಆಪ್ ಅಲ್ಲಿರೋ ಮೆಸೇಜ್ ಡಿಲೀಟ್ ಆಗ್ಬಿಡುತ್ತೆ. ಆತರ ಆಪ್ಷನ್ ಕಂಡಿಡಿದೀನಿ ಭಾರತದಲ್ಲಿ ಮೊದಲು. ಹೋಗ್ ಮತ್ತೆ ಅವಾರ್ಡ್ ಕೊಡ್ತಾರೆ, ಹೇಳು. ಮೊದಲನೇ ಬಾರಿಗೆ ನಂದೆ ಎಲ್ಲ. ನನ್ ಮೇಲೆ ಹಣೆ ಇಟ್ಟಳು. ಈಗ ನಾನ್ ಕೇಳಿದ್ ಮಾತ್ ಮರ್ಸ್ಬೇಡ ನೀನು, ನಾನ್ ಕೇಳಿದ್ಕ ಆನ್ಸರ್ ಮಾಡಿ. ಏನ್ ಆನ್ಸರ್ ಮಾಡೋಣ? ಯಾರ್ಗೆ ಏನ್ ಕಳ್ಸಿದ್ದೆ, ಯಾರ ಜೊತೆ ಏನ್ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ಯಾ? ಕಾಂಟ್ಯಾಕ್ಟ್ ಫುಲ್ ನಾನ್ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. 521 ಕಾಂಟ್ಯಾಕ್ಟ್ಸ್ ಇದೆ ಸದ್ಯಕ್ಕೆ, ತೆಗ್ದಿಲ್ಲ. ಹಳೆದೆಲ್ಲ ತಗೊಂಡ್ರೆ 1,500-2,000 ಕಾಂಟ್ಯಾಕ್ಟ್ ಆಗುತ್ತೆ. ಯಾರ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ? ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ. ಏನಂತ? ಏನ್ ನಡೆಸ್ತಿದ್ಯಾ ಹೇಳು ಅಂತ. ಕಾರ್ ನಡೆಸ್ತಾ ಇದೀನಿ. ಫೋನ್ ಅಲ್ಲಿ ಏನ್ ನಡೆಸ್ತಾ ಇದೆಯಾ ಹೇಳು ಅಂತ ಹೇಳ್ತಾ ಇರೋದು. ಫೋನ್ ಅಲ್ಲ, ಐಫೋನು. ಓವರ್ ಆಗ್ತಿದೆ. ಯಾವ್ದು? ಒಳ್ಳೆ ಕಥೆ ಆಯ್ತಲ್ಲ, ಏನೇನೋ ಹೇಳ್ತಿಯಲ್ಲಿ. ಏನೋ ಪ್ರ್ಯಾಂಕ್ ಮಾಡೋಣ ಅಂತ ದೊಡ್ಡದಾಗ ಏನಾದ್ರೂ ಒಂದ್ ಐಡಿಯಾ ಕೊಡಿ ಗೈಸ್ ನೀವೇ. ಏನ್ ಮಾಡಿದ್ರೆ ಅವರು ಯಾಮಾರ್ತಾರೆ ಅಂತ. ನಾನು ಪ್ರ್ಯಾಂಕ್ ಮಾಡ್ಬೇಕು ಅವ್ರಿಗೆ. ಯಾಮಾರದು ನೋಡೋಣ, ಒಂದ್ ಮಾಡೇ ಮಾಡ್ತೀನಿ, ನೋಡೋಣ. ಸದ್ಯದಲ್ಲೇ ಭ್ರಮೆ. ವೇಟ್ ಅಂಡ್ ಸಿ. ಸಿ 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 ಸಿ. ಈಗ ನಡಿ ಊಟ ಮಾಡೋಣ. ಆಯ್ತು ಗೈಸ್, ಈಗ ಊಟಕ್ಕೆ ಬಂದಿದೀವಿ. ಕೃಷ್ಣ ಕೇಶವಾಗಿ ನಿಲ್ಸಿದ್ದಾರೆ. ಮದ್ದೂರು ಟಿಫಾನಿಸ್ ಯಾವಾಗೂ ತಿಂತೀವಿ, ಇವತ್ತು ಒಂದ್ ಸ್ವಲ್ಪ ವೆರೈಟಿ ಆಗಿರ್ಲಿ ಅಂತ ಟ್ರೈ ಮಾಡೋಣ ಅಂತ ಬಂದಿದೀವಿ ಗೈಸ್. ಬನ್ನಿ ಹೋಗೋಣ ಒಳಗಡೆ. ಸೊ ಈಗ ಹೋಗೋಣ ಹೋಟ್ಲ್ ಒಳಗಡೆ. ಬಾ. ಇನ್ನೇನ್ ಸಮಾಚಾರ? ನಿಲ್ತಾನೆ ಇಲ್ಲ, ಉಲ್ಟಾ ಹಾಕೊಂತ ಇದೀಯಾ? ಅದು ಮ್ಯಾಗ್ನೆಟ್ ಇರೋ ಕಡೆ ಹಾಕೋಬೇಕು. ಏನ್ ಸಮಾಚಾರ? ಏನ್ ಹೇಳಾನೆ ಸಮಾಚಾರವ? ಏನಾದ್ರು ಹೇಳು. ನೋವ್ತಾ ಇದೆ ನಿಜ, ನಡೆಯಕ್ಕಲ್ಲ ಚಿನಿ. ಮತ್ತೆ ಹಾಸ್ಪಿಟ್ಲ್ಗೆ ಹೋಗೋಣ ಅಂದ್ರೆ ಬೇಡ ಅಂತೀಯ. ಏನಾದ್ರು ಹುಷಾರಿಲ್ಲ ಅಂದ್ರೆ ಗೈಸ್, ಫುಲ್ಲು ಅವ್ರಿಗೆ ಟಯರ್ಡ್ ಆಗೋವರ್ಗು ಇದ್ದು ಆಮೇಲೆ ವೆಯ್ಟ್ ಮಾಡಿ ಹೋಗ್ತಾರೆ. ಹೋಗ್ಬೇಕು ಬೇಗ. ಏನೋ ಕ್ಲೋಸ್ ಮಾಡಿದಾರ, ಇಲ್ಲ ಬಾಮ, ಬೋರ್ಡ್ ಗಿಡ ಹಾಕ್ಯವ್ರೆ ಗೈಸ್. ಇದೇ ಫಸ್ಟ್ ಟೈಮ್ ಬಂದಿರೋದು ನಾವು ಈ ಹೋಟ್ಲಿಗೆ. ಟೇಸ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ, ನೋಡೋಣ ಹೇಗಿರುತ್ತೆ ಏನೋ ತಿಂದು. ಓಕೆ, ಏನ್ ಹೇಳ್ತೀಯ? ನೋಡೋಣ, ಆರ್ಡರ್ ಮಾಡಿದ್ಮೇಲೆ ತೋರಿಸ್ತೀನಿ ಗೈಸ್ ಏನೇನ್ ಮಾಡ್ತೀವಿ ಅಂತ. ಏನ್ ಲಂಚಾ? ಲಂಚ್ ತಗೊಳೋದ ಏನು? ನಿಂಗೇನ್ ಬೇಕು? ಏನಿದೆ ಫಸ್ಟ್ ಕೇಳು. ಇನ್ನು ನೋಡ್ತವ್ರೆ ಏನ್ ಆರ್ಡರ್ ಮಾಡೋದು ಅಂತ.
ನೋಡೋಣ ಏನ್ ಮಾಡ್ತಾರೆ ಅಂತ. ಮೀಲ್ಸ್ ಅಲ್ಲಿ ಏನೇನ್ ಬರುತ್ತೆ ಅಂತಾನೆ ಕೊಟ್ಟಿಲ್ಲ ಚೆನ್ನಾಗಿ. ಅದಕ್ಕೆ ಅವ್ರು ಬಂದಿದ್ರು ತಾನೆ, ಅವ್ರನ್ನೇ ಒಂದ್ ಮಾತು ಕೇಳಿದ್ರೆ ಆಗಿರೋದು. ಅದ್ರಲ್ಲಿ ಬೇರೆ ಇದನ್ನ ಕೊಡಿ ಅಂತ ಕೇಳ್ತೀನಿ. ಅಲ್ಲ ನೋಡೋಣ ಅಂತ. ಹಿಂಗೆ ಗೈಸ್ ಇವ್ರು ಯಾವಾಗ್ಲೂ ಹಿಂಗೆ ಮಾಡೋದು. ಜೋಳದ ರೊಟ್ಟಿ ಇಲ್ಲಿ ಸ್ಪೆಷಲ್ ಅಂತೆ, ತಗೊಂಡಿದೀವಿ, ಆರ್ಡರ್ ಮಾಡಿದೀವಿ, ಬಂದ್ಮೇಲೆ ತೋರಿಸ್ತೀನಿ ಏನಿದೆ ಅಂತ. ಇವ್ರು ಸೌತ್ ಮಿಲ್ಸ್ ತಗೊಂಡಿದ್ದಾರೆ, ನಾನು ಅಕ್ಕಿ ರೊಟ್ಟಿ ತಗೊಂಡಿ ಸೌತ್ ಮಿಲ್ಸ್ಗೆ ಅಂದ್ರೆ ಪೂರಿ ತಗೊಂಡವ್ರು. ಗೋಧಿ ತಿನ್ಬೇಡ ಅಂತ ನಾನು ಹೇಳಿದ್ದು. ಗೋಧಿ ಏನಾಗಲ್ಲ, ಒನ್ ಟೈಮ್ ತಿಂದ್ರೆ ಏನಾಗಲ್ಲ. ಸೊ ಆರ್ಡರ್ ಮಾಡಿದೀವಿ, ಬಂದ್ಮೇಲೆ ಹೇಗಿರುತ್ತೆ ಜೋಳದ ರೊಟ್ಟಿ ನೋಡೋಣ. ಸೌತ್ ಮಿಲ್ಸ್ ಬಂದಿದೆ. ಏನೇನಿದೆ ಇದರಲ್ಲಿ? ಪುಳಿಯೋಗರೆ ಇದೆ, ಪೂರಿ ಇದೆ, ಪಾಯಸ ಇದೆ, ರಸಮ್ಮು, ಸಾಂಬಾರ್, ಏನೇನೋ ವೆರೈಟಿ ಇದೆ, ಬೋಂಡ ಇದೆ, ಬಜ್ಜಿ ಇದೆ. ತಿನ್ನು ತಿನ್ನು. ಇದೇನಿದು? ವೆಲ್ಕಮ್ ಡ್ರಿಂಕ್. ಏನ್ರದಿದು? ಗೊತ್ತಿಲ್ಲ, ಟೇಸ್ಟ್ ಮಾಡು. ಪುದೀನ ಎಲ್ಲ ಹಾಕಿ ಸ್ವೀಟ್ ತರ, ಒಂಥರ ಪುದೀನ ಹಾಕಿದ್ದಾರೆ, ಸ್ವೀಟ್ ಇದೆ. ಅದೊಂದು. ನಂದು ಜೋಳದ ರೊಟ್ಟಿ ಬಂತು. ಬೆಣ್ಣೆ ಹಾಕ್ತಿದಾರಲ್ಲ, ನನ್ ಬೆಣ್ಣೆ ಇಷ್ಟ ಆಗಲ್ಲ. ಚೆನ್ನಾಗಿರುತ್ತೆ. ಬೇಡ, ತೆಗಿಬೇಕು ಬೆಣ್ಣೆ. ಇಷ್ಟು ಕಟ್ ಮಾಡ್ಕೊಡ್ಲಾ? ಇಷ್ಟೊಂದೇ ಕೊಟ್ಟೆ, ಕಟ್ ಮಾಡ್ಕೊಡು. ಸೊ ಈಗ ಸವಿಯೋ ಟೈಮು, ಮಾತಾಡೋಕ್ ಟೈಮ್ ಇಲ್ಲ ನಂಗೆ. ಅದ್ ಬೇಡ, ಈ ಕಡೆ ಕಟ್ ಮಾಡೋಣ. ಎಲ್ಲ ಪೆಕ್ರು ತರ ಕಟ್ ಮಾಡ್ತಾ ಇದೀನಿ. ಅದಕ್ಕೆ ನಿನ್ಗೆ ಏನ್ ಬೇಕಾದ್ ಕಟ್ ಮಾಡ್ಕೋಬೇಕು. ಸೊ ಈಗ ಊಟ ಮಾಡ್ಬಿಟ್ಟು ಸಿಗ್ತೀವಿ ಗೈಸ್, ಹೇಗಿದೆ ಏನು ಅಂತ ಹೇಳ್ತೀವಿ. ಊಟ ಆಯ್ತು, 3 ರೊಟ್ಟಿ, ಅನ್ಲಿಮಿಟೆಡ್ ರೈಸ್ ಅಂತೆ. ನಮಗೆ ಅಷ್ಟೊಂದು ರೈಸ್ ತಿನ್ನಲ್ಲ. ಹೇಗಿತ್ತು ಊಟ? ಓಕೆ, ನಾಟ್ ಬ್ಯಾಡ್. ಚೆನ್ನಾಗಿತ್ತು. ಜೋಳದ ರೊಟ್ಟಿ ಊಟ ಚೆನ್ನಾಗಿದೆ ಗೈಸ್, ನಮ್ಗೆ ಇಷ್ಟ ಆಯ್ತು. ಸೊ ಬೆಣ್ಣೆ ಹಾಕಿ ಕೊಡ್ತಾರೆ, ಖಾಲಿ ಎಲ್ಲ ಊಟ ಆಗಿದೆ. 3 ರೊಟ್ಟಿ ಕೊಡ್ತಾರೆ, ಅನ್ಲಿಮಿಟೆಡ್ ರೈಸ್ ಕೊಡ್ತಾರೆ, 2-3 ತರದ ಪಲ್ಯ ಎಲ್ಲ ಕೊಡ್ತಾರೆ, ಚೆನ್ನಾಗಿದೆ. ಬಜ್ಜಿ, ಬಾಳೆಹಣ್ಣು ಎಲ್ಲ ಕೊಟ್ಟಿದ್ರು. ವೆಲ್ಕಮ್ ಡ್ರಿಂಕ್ ಅಂತ ಇದು ಕೊಟ್ಟಿದ್ದಾರೆ. ಇದು ಪುದೀನ ರಸ ಸ್ವೀಟ್ ಇದ್ದಂಗಿದೆ. ಈಗ ಇದೇನೋ ತಂದು ಕೊಟ್ರು. ಏನಿದು? ಕುಡಿ, ಮಜ್ಜಿಗೆ. ಕುಡಿ ನೀನು ಮಜ್ಜಿಗೆ. ಮಜ್ಜಿಗೆ ಕೊಟ್ಟಿದ್ದಾರೆ ಗೈಸ್. ಅವ್ರಿಗೆ ಹೀಟ್ ಆಗಿದೆಯಲ್ಲ, ತಂಪಾಗ್ಲಿ ಅಂತ ಅವ್ರಿಗೆ ಕೊಡ್ತಾ ಇದೀವಿ. ಚೆನ್ನಾಗಿದ್ಯಾ? ಪುದೀನ ಹಾಕಿದ್ದಾರೆ. ಹಸಿಮೆಣಸಿನ್ಕಾಯಿ. ಹೌದಾ? ಹಂಗಾರೆ ಬೇಡ ಬಿಡು, ನಂಗೂ ಬೇಡ, ಅಷ್ಟು ಇಷ್ಟ ಆಯ್ತು. ಏನದು ಹಾಕಿರೋದು? ಹಸಿರು ಮೆಣಸಿನಕಾಯಿ ಅಲ್ಲ, ಹಸಿರು ಮೆಣಸಿನಕಾಯಿ ಹಾಕವ್ರೆ. ನೋಡಿದ್ರೆ ಗೊತ್ತಾಗುತ್ತಾ? ಅದು ಕುಡಿದ್ರೆ ಜಾಸ್ತಿ ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಹಂಗಾಗಿ ಬೇಡ ಅಂತ ಬಿಟ್ಟಿದ್ದೀವಿ. ಹೋಗೋಣ, ಬಿಲ್ ಕಟ್ಬಿಟ್ಟು ಹೋಗೋದಷ್ಟೇ. ಎಷ್ಟು ಸೌತ್ ಮಿಲ್ಸ್ಗೆ ಎಷ್ಟು, ಇದಕ್ಕೆಷ್ಟು ನೋಡೋಣ ಇರಿ ಗೈಸ್. ಎಷ್ಟಿದೆ ಚಿನ್ನಿ? 652. ಎಷ್ಟು ಇದಕ್ಕೆ? 350. 350. ಇದು ಜೋಳದ ರೊಟ್ಟಿಗ? ಸೌತ್ ಮಿಲ್ಸ್ಗೆ 240. ಓಕೆ. ಚೆನ್ನಾಗಿತ್ತು ಗೈಸ್. ಈ ಕಡೆ ಬಂದ್ರೆ ಮದ್ದೂರು ಟಿಫನೀಸ್ ಪಕ್ಕನೇ ಇದೆ ಹೋಟ್ಲು, ಬಂದು ಟ್ರೈ ಮಾಡಿ, ಚೆನ್ನಾಗಿದೆ. ಈಗ ಹೊರಡುವ ಸಮಯ, ಹೊರಡೋಣ ಆಯ್ತಾ? ಈಗ 1:30 ಆಗಿದೆ. ನಾವು ಹೋಗೋಷ್ಟರಲ್ಲಿ 2:30 ಆಗುತ್ತಾ? 1 ಅವರ್ ಬೇಕು. ಅಲ್ಲಿ ಆ ಶಾಪ್ ಹತ್ರ ಹೋಗಕ್ಕೆ 1 ಅವರ್ ಬೇಕು ನಮ್ಗೆ. 2:30 ಅಲ್ಲಿ ಆ ಯಪ್ಪನ ಹತ್ರ ಮಾತಾಡಿ ಮುಗಿಸೋಷ್ಟ್ರಲ್ಲಿ 3 o'clock, 3:30 ಆಗ್ಬೋದು, ಹೇಳಕ್ಕಾಗಲ್ಲ. ಅವ್ರ ಮಾತಿಗೆ ನಿಂತ್ರೆ ಚೆನ್ನಾಗಿ ಮಾತಾಡ್ತಾರೆ. ಸೊ ಅಲ್ಲಿಂದ ನಿಮ್ಮ ಮನೆ ಹತ್ರಕ್ಕೆ ಹೋಗೋಣ, ಹಿಂಗೆ ಬರೋಣ. ಇನ್ನಿಷ್ಟ, ಹೋಗೋಣ ಅಂದ್ರೆ ಹೋಗೋಣ, ಬರೋಣ ಅಂದ್ರೆ ಬರೋಣ. ಅದೇ ಜಾಸ್ತಿ ಹೊತ್ತು ಇರಕ್ಕಾಗಲ್ಲ, ಅಲ್ಲಿ ಬೇರೆ ಹೋಗ್ಬೇಕಲ್ಲ, ರಾಜಾಜಿನಗರ. ನಾವು ಸ್ವಲ್ಪ ರಾಜಾಜಿನಗರ ಬೇರೆ ಹೋಗ್ಬೇಕು ಗೈಸ್. ಇಲ್ಲಿಂದ ಅಲ್ಲೊಂದು ಸ್ವಲ್ಪ ಕೆಲಸ ಇದೆ, ಹಂಗಾಗಿ ಬೇಗ ಬರ್ಲೇಬೇಕು ನಾವು, ಲೇಟ್ ಮಾಡಂಗಿಲ್ಲ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ.
ಬನ್ನಿ ಈಗ ಹೊರಡೋಣ. ಫಸ್ಟ್ ಹೋಗಿ ಏನ್ ಕೆಲ್ಸಕ್ ಬಂದಿದೀವಿ ಅದ್ ಮುಗ್ಸೋಣ. ಹಿಂಗ್ ಕೂತಿದ್ನ ಸುಮ್ನೆ ಕಾರಲ್ಲಿ. ಹೆಂಗ್ ಮಾಡ್ದೆ ತೋರ್ಸು. ಹಂಗ್ ಮಾಡಿದ್ರು. ಯಾಕೋ ಸಾಹೇಬ್ರಿಗೆ ಗ್ಲೌ ಜಾಸ್ತಿ ಆಗಿದೆಯಲ್ಲ, ಯಾಕೆ ರೀಸನ್ ಕೇಳ್ಬಾರ್ದ ಗೈಸ್? ರೀಸನ್ ಕೇಳಿದ್ರೆ ಗೊತ್ತಿಲ್ವಂತೆ ರೀಸನ್. ಅವಾಗ ಹಂಗಾಗತ್ತೆ. ಅದಕ್ಕೊಂದ್ ರೀಸನ್ ಇರ್ಬೇಕಲ್ಲ. ಏನ್ ಅನ್ನಿಸ್ತು ಆ ಮೂಮೆಂಟ್ ಅಲ್ಲಿ? ಏನಾದ್ರು ಅನ್ಸಿರ್ಬೇಕಲ್ವಾ ಹಂಗ್ ಮಾಡಕ್ಕೆ? ಹಂಗೆಲ್ಲ ಏನು ಇಲ್ಲ. ಈಗ ನಾನೇನೋ ನಿನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ, ನೀನು ನನ್ಗೆ ಒಳ್ಳೇದ್ ಮಾಡಿರೋದ್ ನೆನ್ಪಾದಾಗ ನನ್ಗನ್ಸುತ್ತ ಅವಾಗ ಹಿಂಗಂತೀನಿ. ಹಂಗೆ ನಿನ್ಗೆ ಅನ್ಸಿರ್ಬೇಕಲ್ಲ? ಏನು ನಂಗೆ ಹಂಗೆಲ್ಲ ಏನು ಇಲ್ಲ. ನಂಗೆ ಯಾವಾಗ ಪ್ರೀತಿ ಮಾಡ್ಬೇಕು ಅಂತ ಪ್ರೀತಿ ಮಾಡ್ತೀನಿ. ಸುಮ್ನೆ ಅನ್ಸುತ್ತೆ ನಿಮ್ಗೆ? ಸುಮ್ನೆ ಅನ್ಸದಲ್ಲ ಕಟ್ರು. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಒಳ್ಳೆ ಏನು ಒಟ್ನಲ್ಲಿ ಏನು ರೀಸನ್ ಇರಲ್ಲ. ಒಟ್ನಲ್ಲಿ ಹಂಗೆ ಲವ್ ಮಾಡ್ಬೇಕು ಅನ್ಸುತ್ತೆ. ಇಂಥ ಜನಗಳು ಎಲ್ಲಿ ಸಿಗ್ತಾರ? ಹೊಡೀರಿ ಚಪ್ಪಾಳೆ, ಹೊಡೀರಿ. ಇಂಥ ಜನಗಳು ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಹೊಟ್ಟೆ ನೋಯ್ತೈತೆ ಯಾಕೋ, ಯಾಕೆ ಗೊತ್ತಿಲ್ಲಪ್ಪ. ನನ್ಗೆ ತಲೆ ಕೆಟ್ಟೋಗಿದೆ ನಿನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ ಮಾಡಿ. ನಂದೇ ಆರೋಗ್ಯ ಕೆಟ್ಟೋಗುತ್ತೋ ಏನೋ ನಿನ್ ಬಗ್ಗೆ ಯೋಚನೆ ಮಾಡಿ. ಏನೋ ಗೊತ್ತಿಲ್ಲ ಗೈಸ್. ನಮ್ಗೆ ಈ ಮನೆಗ್ ಬಂದಾಗಿಂದಾನು ನಾವ್ ಆಲ್ಮೋಸ್ಟ್ 2 ತಿಂಗಳಿಗೆ ಒಂದ್ಸಲ ಹುಷಾರ್ ತಪ್ತಾನೆ ಇದೀವಿ. ಅದ್ ಏನಂತಾನೆ ಗೊತ್ತಾಗ್ತಾ ಇಲ್ಲ. ಅವಾಗ್ಲಿಂದಾನು ನೀನ್ ಆರ ನೋಡಿತಿದ್ದೆ, ಅವ್ರಿಗೆ ಗೊತ್ತಾಗಿಲ್ಲ. ಈಗ ಕೇಳ್ಸೈತೆ. ಏನ್ ಗೊತ್ತಾ ಗೈಸ್, ನಮ್ಮ ಅತ್ತೆ ಕಾಲ್ ಮಾಡಿದ್ರು. ನಾವೇ ಮಾಡೋಣ ಅಂತಿದ್ವಿ ಸಾಂಬಾರ್ ಮಾಡಕ್ ಹೇಳೋಣ ಅಂತ. ಆಮೇಲೆ ಯಾಕೋ ಬೇಡ ಬಿಡು ಅಂತ ಸುಮ್ನಾದ್ವಿ. ಈಗ ಅವರೇ ಕಾಲ್ ಮಾಡಿದ್ರು. ಇನ್ನೇನ್ ಮನೆ ಹತ್ರ ಇದೀವಿ, ಮನೇಲಿ ಇದೀವಿ ಅನ್ಕೊಂಡ್ ಮಲ್ಗಿದೀರಾ ಅಂದ್ರು. ಅಂದ್ವಿ. ಇವ್ರು ಮಲ್ಗಿದೀವಿ. ಗೊತ್ತಾಗಿಲ್ಲ ಅವ್ರಿಗೆ. ಈಗ ಹೌದಾ, ಕರೆನ್ಸಿ ಖಾಲಿ ಆಗ್ತಾ ಇದೆ ಹಾಕ್ಸು ಅಂತ ಅಂದ್ರು. ಸರಿ ಆಯ್ತು ಅಂತ ಅಂದ್ವಿ. ಹಿಂಗೆ ಮಾತಾಡ್ತಾ ಇದ್ವಿ, ಏನೇನೋ ಮಾತಾಡ್ತಾ ಇದ್ವಿ. ಎಲೆಕ್ಷನ್ ಕಾರ್ಡ್ ಬಗ್ಗೆ, ಅದ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಿದ್ರು. ಆರ ನೋಡಿದ್ರು ಇವ್ರು. ಎಲ್ಲ ಆಚೆ ಇರಂಗಿದ್ದೀರಾ, ಆರನ್ ಸೌಂಡ್ ಬರ್ತೈತೆ ಅಂದ್ರು. ಇಲ್ಲೆಲ್ಲ ಆಚೆ ಹೋಗ್ತಾ ಇದೀವಿ ಅಂತ. ಅವ್ರಿಗೆ ನಾವ್ ಮನೆ ಹತ್ರಕ್ ಹೋಗ್ತಿರೋದ್ ಗೊತ್ತೇ ಇಲ್ಲ. ಅಕ್ಕಿ ಚೀಲ ತಗೊಬನ್ನಿ ಅಂತ ನೆನ್ನೆನಾರ ಹೇಳ್ಬೇಕ್ ತಾನೆ. ನೆನೆ ಹೇಳಿದ್ರೆ ಇವತ್ ತಗೊಂಡೋಗ್ ಕೊಡ್ಬೋದಿತ್ತು. ಅವ್ರಿಗೆ ಗೊತ್ತಿಲ್ಲ ನಾವ್ ಬರ್ತೀವಿ ಅಂತ. ಇವ್ರು ಸರ್ಪ್ರೈಸ್ ಆಗಿ ಹೋಗೋಣ ಅಂತ ಬರ್ತಾರೆ. ಅವರು ನೀವ್ ಹೇಳಲ್ಲ, ನೀವು ಹಂಗೆ ಬರ್ತೀರಾ, ಏನಾರು ತರ ಕೇಳ್ಬೋದು ಅಂತ ಅವ್ರಂತಾರೆ. ಸೊ ಈಗ ಅವ್ರಿಗೆ ಗೊತ್ತಿಲ್ಲ. ಅರ್ಧ ಗಂಟೆ ಮಾತಾಡೋರೆ, ನಾವೆಲ್ಲ ಆಚೆ ಹೋಗ್ತಾ ಇದೀವಿ ಅಂತ ಅನ್ಕೊಂಡವ್ರೆ. ಈಗ ಮನೆ ಹತ್ರ ಹೋಗಿ ಆರನ್ ನೋಡಿಬೇಕು. ವಾ ಹೇಳಲೇ ಇಲ್ಲ ಅಂತಾರೆ ಅಷ್ಟೇ. ಒಂದೇ ರಿಯಾಕ್ಷನ್ ಅಷ್ಟೇ. ಹೇಳಲೇ ಇಲ್ಲ, ಅವಾಗ್ಲೇ ಫೋನ್ ಮಾಡಿದಾಗ ಅಂತಾರೆ. ಸೊ ಈಗ ಹೋಗೋಣ ಬನ್ನಿ. ಕರೆನ್ಸಿ ಬೇರೆ ಖಾಲಿ ಆಗಿದೆ ಇವತ್ತು, ಹಾಕ್ಸ್ಬೇಕು. ಅವ್ರಿಗೆ ಹಾಕ್ಸಕ್ಕೆ ಅದೇ ಹೇಳಕ್ಕೆ ಮಾಡಿದ್ರು ಅವರು. ಈಗ ಸಡನ್ ಆಗಿ ಇನ್ನೊಂದ್ 5 ನಿಮಿಷ ರೀಚ್ ಆಗ್ತೀವಿ. ನೋಡೋಣ ಹೆಂಗಿರುತ್ತೆ ರಿಯಾಕ್ಷನ್. ಗೈಸ್ ಈಗ ರೀಚ್ ಆದ್ವಿ ಮನೆ ಹತ್ರ. ನೋಡೋಣ ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ಅಂತ. ಅವ್ರಿಗೆ ಗೊತ್ತ. ಓ ಅಂತಾರೆ ಈಗ. ನಿನ್ ಕಾರ್ ಒಂಚೂರು ಹಿಂದೆನೆ ನಿಲ್ಲಿಸ್ಬಿಟ್ಟಿದ್. ನೋಡ್ತವ್ರೆ ಕಿಟ್ಕಿಲ್ ನೋಡಿದ್ರು. ಇಲ್ಲಿಗೆ ಬರ್ತಾ ಇದೀವಿ ಅಂತ ಗೊತ್ತಾಯ್ತಾ? ಗೊತ್ತಾಗಿಲ್ಲ ಬಿಡೋ ಹಿಂಗೆ. ಅದೇ ನೋಡಿ, ಇದು ಕಂಡ್ಕೊಂತು. ಇಲ್ಲಿದೆ ಆಮೇಲೆ ಎತ್ಕೋತು ತೆಗಿ. ಮಗ ಸುಮ್ನೆ ಕುತ್ಕೊಳಲ್ಲ ಮನೇಲಿ ಅಂತ. ಏನ
1.5 ಲಕ್ಷ ಅಂತಲ್ಲ ಫೋನು ಗೊತ್ತಾಯ್ತು. ಅದು ಗೊತ್ತಾಗೋಯ್ತು ನಿನ್ಗೆ. ಅದು ಇದು ರೊಟ್ಟಿ ಎಲ್ಲ ತಟ್ಟದು. ಇದು ಅಂಟ್ಸೋದು ಗೋಡೆಗೆ. ಸೊಳ್ಳೆ ಪರದದ್ದು. ಅವರಿಗೆ ಈಗ ಅರ್ಜೆಂಟ್ ಆಗ್ಬಿಟ್ಟೈತೆ, ಹೋಗ್ ಬರ್ಲಿ. ಅದಕ್ಕೆ ಇದ್ ಹಾಕ್ಸದ್ರ ಈ ತರ ತೆಗಿ. ಇದು ಹೋಗ್ಬಿಟ್ಟಿದೆ, ಸ್ಕ್ರೂ ಹಾಕಿರೋದು ಹೋಗಿದೆ ಅನ್ಸುತ್ತೆ. ಅವರೇ ಹಾಕ್ಬೇಕು ಎಲ್ಲ. ಹಿಂಗೆ ತೆಗಿಯಂಗ್ ಮಾಡಿದೀರ? ಯಾಕಂದ್ರೆ ಇದಿಷ್ಟೇ ಅಲ್ಲ ಇರೋದು, ಎಳಿಯಕ್ಕೆ ಎಲ್ಲ ಬರಲ್ಲ. ನಾನು ಹಿಂಗ್ ತೆಳ್ಳದ್ ಮಾಡ್ಸಕ್ಕಿರ್ತಿಲ್ವಾ ಅಂದೆ, ಆಮೇಲೆ ಇದು ಕಳ್ಕೊಂಡ್ಬಿಡ್ತಲ್ಲ. ಇದು ಹಳೇದೊಂದ್ ಕ್ಲಿಪ್ ಇತ್ತು, ನಾನು ಮಾಡಿದ ಕೆಲ್ಸ ಅನ್ಸುತ್ತೆ. ಅದೇ ಸಾಕು ಅಂದ್ಬಿಟ್ಟು ಅದೆಲ್ಲ ಕಟ್ ಆಗಿತ್ತೆ. ನಾವು ನೋಡ್ಬಿಟ್ಟ ಸೇರ್ಸ್ಬಿಟ್ಟ. ಸಾಕು ಬಿಡಿ ಹೋಗಿದೆ ಇದು. ಅದನ್ನ ತಂದು ಹಾಕ್ಸಿಸ್ಬೇಕು. ಇಲ್ಲಿ ಬರ್ತಾರಲ್ಲ ಮಾಡಕ್ಕೆ, ಆಗ ಇದೇ ಹೋಗಿದೆ. ಅದು ಹೊಸದ ಹಾಕ್ಬೇಕು. ಹಾರ ಇದಕ್ ಹಾಕವ್ರೆ. ಚೆನ್ನಾಗ್ ಕಾಣಿಸ್ತೈತೆ. ಚೆನ್ನಾಗ್ ಕಾಣಿಸ್ತದಲ್ವಾ? ಅದಕ್ಕೆ ಎಲ್ಲ ಅದಕ್ಕೆ ಹೇಳಿದ್ ನಾನು, ನೆನ್ನೆನೆ ಹೇಳ್ಬೇಕು ತಾನೆ ಅಕ್ಕಿ ಚೀಲ ಬೇಕು ಅಂತ. ನಾನ್ ತರಿಸ್ದೆ ನಿನ್ನೆ. ನಾನು ಹೇಳ್ರಿ ಅಂದೆ, ಇವ್ರು ಬೇಡ ಸುಮ್ನಿರು ಬೇಡ ಅಂತ ಹಂಗೆ ಕರ್ಕೊಂಡ್ಬಂದ್ರು. ಬೇಳೆ ಸಾರು ಮಾಡಕ್ ಹೇಳ್ತೀನಿ ಅಂತಿದ್ರು. ಅಲ್ಲ, ತಗೊಂಡಾಗಕ್ಕೆ ಊಟ ಮಾಡ್ಕೊಂಬಂದ್ವಿ ನಾವು. ಆಮೇಲೆ ಬೇಡ ಅಂದ್ರು. ಆಮೇಲೆ ಏನ್ ಅನ್ನಿಸ್ತಾ ಬೇಡ. ಇದು ಅಲ್ಲಿಗೆ ಅಂಟ್ಸಕ್ಕೆ. ಇದು ಅಂಟ್ಸಿ 24 ಗಂಟೆ ಬಿಡ್ಬೇಕು. ಆಮೇಲೆ ಸಿಗಿಸ್ಬೇಕು. ಏನಕ್ಕೆ ಹಾಕಕ್ ಹೇಳಿ? ಹಾಕೋದು. ಹಾಕ್ಬೋದು, ನಾವು ಗಡಿಯಾರನೇ ಹಾಕಿದೀವಲ್ಲ. ಅವ್ರು ಬರ್ತಾರೆ ಇರಿ, ಅವ್ರ ಕೊಡ್ತಾರೆ. ಅದಕ್ಕೆ ತಗೊಂಬಂದು 4 ಇದ್ದಿದ್ದು 4 ತಂದಿದೀನಿ. ಸಿಕ್ಕಿದ್ದಿತ್ತು. ಹೆಂಗಿದೆ ಫೋನು ನಿಮ್ ಮಗಂದು? 1.5 ಲಕ್ಷ. ಇರ್ಲಿ ಬಿಡ್ರಿ, ಹಾಕೊಳಂಗಿದ್ರೆ ಇಟ್ಕೊಳ್ಳಿ. ಹಾಕೊಳಲ್ಲ. ಎಲ್ಲಾರು ಹೋದಾಗ ಹಾಕೋಬೇಕು. ದೇವಸ್ಥಾನಕ್ಕೆ ಹೋದ್ರೆ ಹಂಗೆಲ್ಲ ಹೋದಾಗ ಹಾಕೊಳ್ರಿ. ಅವಾಗ ಹಾಕಂತೀರ ಇಲ್ವಾ? ಅವಾಗೂ ಹಾಕೋಣಲ್ಲ ಅವಾಗ. ಹಾಕೊಂಡೋಗಿದ್ರಾ? ತೆಗೀರಿ ಇದು. ಗೈಸ್, ಈಗ ಹೊರಟಿದೀವಿ, ಬಂದ್ವಿ, ಹಿಂಗ್ ಹೊರಟ್ವಿ. ಅಕ್ಕಿ ಚೀಲ ನೆನ್ನೆನೆ ಹೇಳಿದ್ರೆ ತಗೋಬರ್ಬೋದಿತ್ತು. ನೆಕ್ಸ್ಟ್ ಬಂದಾಗ ತಗೋಬರ್ತೀನಿ. ಅದೇ ಎಮರ್ಜೆನ್ಸಿಗೆ ಬೇಕಂದ್ರೆ ತರಿಸ್ಕೊಂಡಿ. ಬಾಯ್. ಈಗ ಹೊರಟಿದೀವಿ ಗೈಸ್ ನಮ್ಮ ಕೆಲ್ಸಕ್ಕೆ. ಈಗ ನಾವ್ ಬಂದಿದ್ ಕೆಲ್ಸ ಬಿಟ್ಬಿಟ್ಟು ಇವ್ರದೇನೋ ಅರ್ಜೆಂಟ್ ಕೆಲ್ಸ ಬಂತು ಅಂತ ಮನೆಗ್ ಬಂದಿದ್ದಾಯ್ತು. ನಂಬರ್ 2 ಅರ್ಜೆಂಟ್ ಆಯ್ತು ಅಂತ ಇವ್ರು ಬಂದು ಈಗ ಹಂಗಿಂದ ಹಂಗೆ ಹೋಗ್ತೀವಿ, ಮನೆಗ್ ಬರಲ್ಲ. ಬಾಯ್. ಟಾಟಾ ಮಾಡ್ತಾವ್ರೆ ನೋಡಿ ಅಲ್ಲೇ ನಿಂತ್ಕೊಂಡು. ಸೊ ಈಗ ನಿಮ್ಮಮ್ಮ ಅಲ್ಲೇ ನಿಂತ್ಕೊಂಡಿರ್ತಾರ ನಮ್ ಕಾರ್ ಟರ್ನ್ ಆಗೋವರ್ಗು. ಆಮೇಲೆ ಇನ್ನೂ ಟಾಟಾ ಮಾಡ್ತಾವ್ರೆ. ಈಗ ಮಗನ್ ಮೇಲ್ ಪ್ರೀತಿ ಕಳೆಯೋದಲ್ಲೇ. ಅಯ್ಯೋ ಅಯ್ಯೋ ಅಯ್ಯೋ, ಆಯ್ತು ನಡಿಯಪ್ಪ ಮಗ, ನೋಡಿ. ಈಗ ನಮ್ಮ ಕೆಲ್ಸದಕ್ಕೆ ಮಲಗಿದ್ಯಾ? ಹೋಗ್ತಾ ಇದೀವಿ. ಅದ್ ಮುಗಿಸ್ಕೊಂಡ್ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ನಾವು ರಾಜಾಜಿನಗರ ಹೋಗ್ಬೇಕು. ಏನಕ್ಕೆ ಅಂದ್ರೆ ಮೊಬೈಲ್ ತಗೋಬೇಕು. ಇವ್ರು ಇನ್ನೊಂದು, ಇವ್ರು ವಿವೋ ಯೂಸ್ ಮಾಡ್ತಾ ಇದಾರೆ, ಆಫೀಸ್ ಫೋನ್ ಅದು.
ಅದಕ್ಕೆ ಬ್ಯಾಟ್ರಿ ನಿಲ್ಲಲ್ಲ ಅಂತನೋ ಏನೋ. ಚೆನ್ನಾಗಿದೆ ಅದು ಆಕ್ಚುಲಿ, ಫೋನ್ ಏನೂ ಆಗಿಲ್ಲ. ಬ್ಯಾಟ್ರಿ ನಿಲ್ತಲ್ಲ ಚಿನಿ ಅದು. ಅಂದ್ರೆ ನಮ್ಗೆಲ್ಲ ಓಕೆ, ನಾವ್ ಯೂಸ್ ಮಾಡೋದಕ್ಕೆ ಸಾಕಷ್ಟು ಬ್ಯಾಟ್ರಿ. ಇವ್ರದ್ದು ಹೆವಿ ಇಮೇಲ್ಸ್ ಎಲ್ಲ ಬರ್ತಾ ಇರುತ್ತಲ್ಲ, ಜಾಸ್ತಿ ಮೆಸೇಜಸ್ ಬರ್ತಿರುತ್ತೆ, ಆಫೀಸ್ ಫೋನ್ ಅಲ್ವಾ, ಕಾಲ್ಸ್ ಬರ್ತಿರುತ್ತೆ. ಸೊ ಹಂಗಾಗಿ ನಾನಂದೆ ಮನೇಲಿ ಇನ್ನೊಂದು ಹಳೇದು ಓಪೋ ಇತ್ತು, ಇವ್ರ ಹಳೇದು ಐಫೋನ್ ನಾವು ಇದು ನಮ್ ಸುಶಾಂತ್ ಕೊಟ್ಟಿದೀವಿ ಯೂಸ್ ಮಾಡಕ್ಕೆ. ಸೊ ಹಂಗಾಗಿ ಅವನ ಹತ್ರ ಓಪೋ ಇದ್ದಿದ್ನ ಮತ್ತೆ ಇವ್ರ ಹತ್ರ ಇನ್ನೊಂದು ವಿವೋ ಇದ್ದಿದ್ನ ಎರಡನ್ನೂ ಕೊಟ್ಬಿಟ್ಟು ಒಂದ್ ತಗೊಂಡ್ಬಿಡ್ರಿ ಆಫೀಸ್ ಯೂಸ್ಗೆ ಅಂತ ಹೇಳಿದೀನಿ. ಅದಕ್ಕೆ ಹೋಗಿ ತಗೋಬೇಕು, ಅದಕ್ಕೆ ಬೇಗ ಹೊರಟ್ವಿ, ಅಲ್ಲಿ ಮುಗಿಸ್ಕೊಂಡು ಹಂಗ ಹೋಗೋಣ ಅಂತ. ಇದೊಂದ್ ಕೆಲ್ಸಕ್ಕೆ ಬಂದ್ವಿ ಇವತ್ತು ನಾವು ಇಲ್ಲಿಗೆ. ವಾಚ್ ಇಲ್ಲ ಅಂದಿದ್ರೆ ಏನ್ ಬರ್ತಿರ್ಲಿಲ್ಲ, ನೆಕ್ಸ್ಟ್ ಬರ್ತಾ ಇದ್ವಿ. ಇವತ್ತು ಅದೊಂದು ರೀಸನ್ಗೆ ಬಂದ್ವಿ ಅಷ್ಟೇ. ಯಾಕಂದ್ರೆ ತುಂಬಾ ದಿನ ಆಯ್ತು, ಅವನು ಫೋನ್ ಮಾಡ್ತಿದ್ದ. ಅಯ್ಯಪ್ಪನವೇ, ಈಗ ಮುಗಿಸ್ಕೊಂಡು ಹೊರಡೋಣ. ಏನೇ ಎಷ್ಟೇ ಪರಿಚಯ ಆದ್ರೂ ನಮ್ಮ ಹತ್ತೆಗಲ್ಲ ಆಲ್ಮೋಸ್ಟ್ ಅಲ್ಲಿ 1 ಲಕ್ಷ ರೂಪಾಯಿ ವಾಚ್ ಇದೆ. 1 ಲ್ಯಾಕ್ ವರ್ತ್ ವಾಚ್ ಇದೆ ಅಲ್ಲಿ. ಅದಕ್ಕೆ ಕೊಟ್ಬಿಟ್ಟು ಹೋಗೋಣ ಅಂತ ಹೊರಟಿದೀವಿ ಈಗ. ಅವಾಗ್ಲೇನೆ ಹೇಳಿದ್ರೆ ಸಾಂಬಾರ್ ಮಾಡಿಡ್ತಿದ್ದೆ ಅಂದ್ರು. ಇವ್ರು ಸರ್ಪ್ರೈಸ್ ಆಗಿ ಹೋಗೋಣ ಹೇಳ್ಬೇಡ ಅಂತ ಕರ್ಕೊಂಬಂದ್ರ ಹಂಗೆ. ಹಂಗಾಗಿ ಹೇಳಿಲ್ಲ, ಮಾಡ್ಲಿಲ್ಲ. ನನ್ ಮಗಳು ಈಗ ಸಾಂಬಾರ್ ತರ್ತೀನಿ ಅಂತ ಅನ್ಕೊಂಡಿರ್ತಾರೆ, ತಗೊಂಡ್ ಹೋಗಲ್ಲ. ಅಕ್ಕ ಹಿಂಗ್ ಮಾಡ್ಕೊತಾಳೆ ನೆಕ್ಸ್ಟ್. ಸೊ ಬನ್ನಿ ಹೋಗೋಣ. ಅವ್ರಿಗೆ ನಾನು ಸಾಲ ಕಟ್ಟಲ್ಲ ನಾನು. ಬಾ ಹೋಗೋಣ. ನಿನ್ ಕತೆ ಕಟ್ಕೊಂಡ್ರಾಗಲ್ಲ ನನಗೆ ಅಲ್ವಾ ಗೈಸ್. ಈಗ ಮುಗಿಸ್ಕೊಂಡು ನನ್ ವಿಡಿಯೋ ಮಾಡಬೇಡ, ನನ್ ಕತೆ ಕಟ್ಕೊಂಡ್ರೆ ನಿಂಗೆ ಆಗಲ್ಲ, ನನ್ ವಿಡಿಯೋ ಮಾಡಬೇಡ ಅಷ್ಟೇ. ಈಗ ಎಲ್ಲ ಕೆಲಸ ಮುಗಿತು ಗೈಸ್. ನೋ ಗೈಸ್, ಎಂತ ಮಾತು ಹೇಳಿದಾಳೆ ಅಂತಂದ್ರೆ ನನ್ನ ಕತೆ ಕಟ್ಕೊಂಡ್ರೆ ಆಗಲ್ವಂತೆ. ಇದೆಲ್ಲ ಯಾರು ಮತ್ ಮಾಡ್ತಾವ್ರೆ ಅಲ್ವಾ? ಸೊ ಈಗೆಲ್ಲ ಮುಗೀತು ಗೈಸ್, ಈಗ ಹೊರಟಿದೀವಿ ಡೈರೆಕ್ಟ್ ಇದಕ್ಕೆ ರಾಜಾಜಿನಗರ ಮೊಬೈಲ್ ಅಂಗಡಿಗೆ ಹೋಗ್ಬೇಕು. ಅಲ್ಲೋದ್ರುನು ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಹೋಗೋಣ, ಏನ್ ಮಾಡೋದು ಅಂತ. ಡೈರೆಕ್ಟ್ ರಾಜಾಜಿನಗರ ಹೋಗಿ ಮೊಬೈಲ್ ತಗೊಂಡು ವಾಪಸ್ ಮನೆಗೆ ಬಂದು ಸ್ವಲ್ಪ ಆಚೆ ಕೆಲಸ ಇತ್ತು, ಹಂಗೆ ಆಚೆ ಬಂದ್ವಿ. ನನಗೆ ಬಟ್ಟೆ ತಂದಿದ್ರು, ಅದು ನನಗೆ ಸೈಜ್ ಆಗ್ತಿರ್ಲಿಲ್ಲ. ಸೊ ಎಕ್ಸ್ಚೇಂಜ್ ಮಾಡಿಸೋಣ ಅಂತ ಬಂದ್ವಿ. ಹಾಗೆ ಏನಾದರೂ ತಿನ್ನೋಣ ಅಂತೇಳಿ ಹೋಟ್ಲಿಗೆ ಹೋಗಿ ಅಕ್ಕಿ ರೊಟ್ಟಿ ಬೇಕು ಅನ್ನಿಸ್ತು ನನಗೆ, ಆರ್ಡ್ರ್ ಮಾಡಿದೆ. ಯಾಕೋ ಅದು ಅಷ್ಟೊಂದು ಚೆನ್ನಾಗಿಲ್ಲ ಅನ್ನಿಸ್ತು ಅಕ್ಕಿ ರೊಟ್ಟಿ, ಆದರೂ ತೊಗೊಂಡಿದ್ದೀವಲ್ಲ, ತಿಂದ್ಬಿಟ್ಟು ಇಬ್ಬರು ವಾಪಸ್ ಮನೆಗೆ ಹೊರಟ್ವಿ ಗೈಸ್. ಇಬ್ಬರು ಎಷ್ಟು ಮಟ್ಟಕ್ಕೆ ಕೇಳ್ಕೊಂಡು ಗೊತ್ತಿಲ್ಲ ಫೋನಿಗೀಗ, ಮೈಕ್ ಬೇರೆ ತಂದಿಲ್ಲ. ನನಗೆ ಗೊತ್ತಿದ್ದಿರೋ ಸರ್ಪ್ರೈಸಾಗಿ ಬಟ್ಟೆ ತೊಗೊಂಬಂದು ನೋಡಿ, ಅಲ್ಲಿದೆ ಬಟ್ಟೆ ತಗೊಂಬಂದು. ನನಗಿಷ್ಟ ಆಗಿಲ್ಲ ಅದು, ವಾಪಸ್ ಎಕ್ಸ್ಚೇಂಜ್ ಮಾಡೋಣ ಅಂತ ಬಂದರೆ ಅವ್ರಿಗೂ ಬಟ್ಟೆ ತೊಗೊಂಡು 10,000 ಟ್ಯಾಕ್ಸು. ಬರೀ ಹಿಂಗೆ ಇವರು. ಅದೇ 10,000 ನನಗೆ ಕೊಟ್ಟಿದ್ರೆ, ಅದೇ 10,000 ಒಡವೆ ಕಟ್ಟಿದ್ದೆ. ಅದಕ್ಕೆ ನನಗೆ ಕೊಟ್ಟಿದ್ರೆ ನಾನು ಏನಾದ್ರು ಮಾಡ್ತಿದ್ದೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಹಿಂಗಾಗುತ್ತೆ. ಬನ್ನಿ ರೈಸ್ ತಿಂದ್ಬಿಟ್ಟು ಮನೆಗೆ ಹೋಗೋಣ. ರೈಸ್ ನನಗೆ ಅಕ್ಕಿ ರೊಟ್ಟಿ, ಇವರು ರವೆ ದೋಸೆ ತಗೊಂಡ್ರು. ಏನು ಗೊತ್ತಾ, ಐಫೋನ್ನ ಕೈಯಲ್ಲಿ ಬಿಡೋದೇ ಇಲ್ಲ ಅಂತಾರೆ, ಎತ್ಕೊಂಡು ಓಡೋಗ್ತಾರೆ ಕಳ್ಳರು ಥರ. ತುಂಬ ತಲೆನೋವ್ತಾಯಿತ್ತು, ಅದಕ್ಕೆ ಎಣ್ಣೆ ಹಚ್ಕೊಳ್ಳೋಣ ಅಂತೇಳಿ ಹಚ್ಕೊತಾ ಇದ್ದೀನಿ. ಮಸಾಜ್ ಮಾಡಿಕೊಂಡ್ರೆ ಸ್ವಲ್ಪ ಕಮ್ಮಿ ಆದಂಗೆ ಆಗುತ್ತೆ. ಸೊ ಈ ಥರ ಎಷ್ಟೊತ್ತು ಮಾಡೋದು ಗೈಸ್, ತುಂಬ ಬೆರಳೆಲ್ಲ ನೋವು ಬರುತ್ತೆ. ಸೊ ಹಂಗಾಗಿ ನಾನೊಂದು ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಪ್ರಾಡಕ್ಟ್ನ, ತೋರಿಸ್ತೀನಿ ನೋಡಿ. ಹೆಡ್ ಮಸಾಜರ್ ಅಂತೇಳಿ, ಇದು ಸ್ಕ್ಯಾಲ್ಪ್ ಮಸಾಜರ್. ಹಿಂಗೆ ಆನ್ ಮಾಡಿದ್ರೆ ಇದು ಆನ್ ಆಗುತ್ತೆ. ಜಸ್ಟ್ ಇದನ್ನ ಈ ಥರ ಹಿಂಗೆ ಇಟ್ಟರೆ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿದೆ. ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ, ನಮ್ಮ ಕೈ ಬೆರಳು ನೋವು ಬರಲ್ಲ. ತುಂಬ ಚೆನ್ನಾಗಿದೆ ಗೈಸ್, ತುಂಬ ರಿಲೀಫ್ ಕೊಡುತ್ತೆ. ತಲೆನೋವಿದ್ರೆ ಮತ್ತು ಏರ್ ಫಾಲು ಕಮ್ಮಿ ಆಗ್ಬೋದು ಇದಕ್ಕೆ ಅನ್ಕೊತೀನಿ, ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಇದಕ್ಕೆ. ಸೊ ಹಂಗಾಗಿ ತರಿಸ್ಕೊಂಡಿದ್ದೀನಿ. ನಿಮಗೂ ಯಾರಿಗಾದ್ರೂ ಈ ಪ್ರಾಡಕ್ಟ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಗೈಸ್.